Hello everyone, welcome to our YouTube channel Science Patashala. Dear aspirants, ಎಲ್ಲರಿಗೂ ನಮಸ್ಕಾರ. I hope everyone is doing well. CTET 2026 ಫೆಬ್ರವರಿ ತಿಂಗಳಲ್ಲಿ ನಡೆಯಲಿದೆ. That's why this most important MCQ series is for you. ಈ ವಿಡಿಯೋದಲ್ಲಿ ನಾವು ಅಸೆಸ್ಮೆಂಟ್ ಅಂಡ್ ಇವ್ಯಾಲ್ಯೂಯೇಷನ್ ಟಾಪಿಕ್ ನಿಂದ CTETಗೆ ಮೋಸ್ಟ್ ಇಂಪಾರ್ಟೆಂಟ್ MCQs ಅನ್ನು ಕವರ್ ಮಾಡ್ತೇವೆ. ಪಾರ್ಟ್ 1 ನಲ್ಲಿ ಟಾಪಿಕ್ ನ ಮೊದಲ ಭಾಗ ಕವರ್ ಮಾಡಲಾಗಿದೆ. ಈ ಪಾರ್ಟ್ 2 ನಲ್ಲಿ ಟಾಪಿಕ್ ನ ಉಳಿದ ಕಾನ್ಸೆಪ್ಟ್ಸ್ ಅಂಡ್ ಇಂಪಾರ್ಟೆಂಟ್ MCQs ಅನ್ನು ಡೀಟೇಲ್ ಆಗಿ ನೋಡೋಣ. Let us start the session. The first question: questions encouraging students to voice their individual opinions, issues and reflections while giving reasons for the same promote. ಈ ಪ್ರಶ್ನೆ CTET ಸೆಪ್ಟೆಂಬರ್ 2015 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ರಿಕಾಲ್ ಆಫ್ ಇನ್ಫಾರ್ಮೇಶನ್, ಆಪ್ಷನ್ ಬಿ ಸ್ಟ್ಯಾಂಡರ್ಡೈಸ್ಡ್ ಅಸೆಸ್ಮೆಂಟ್ ಆಫ್ ಚಿಲ್ಡ್ರನ್, ಆಪ್ಷನ್ ಸಿ ಅನಾಲಿಟಿಕಲ್ ಅಂಡ್ ಕ್ರಿಟಿಕಲ್ ಥಿಂಕಿಂಗ್, ಆಪ್ಷನ್ ಡಿ ಕನ್ವರ್ಜೆಂಟ್ ಥಿಂಕಿಂಗ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಅನಾಲಿಟಿಕಲ್ ಅಂಡ್ ಕ್ರಿಟಿಕಲ್ ಥಿಂಕಿಂಗ್. ಸೊ such questions ask students to think, analyze and justify their ideas. ಇವು ವಿದ್ಯಾರ್ಥಿಗಳಿಗೆ ತರ್ಕ, ವಿಮರ್ಶಾತ್ಮಕ ಚಿಂತನೆ ಮತ್ತು ರೀಸನಿಂಗ್ ಬೆಳೆಸಲು ಸಹಾಯ ಮಾಡುತ್ತವೆ. ನಾಟ್ ಜಸ್ಟ್ ರಿಕಾಲ್ ಬಟ್ ಡೀಪ್ ಥಿಂಕಿಂಗ್ ಅಂಡ್ ರಿಫ್ಲೆಕ್ಷನ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್: ಅಸೆಸ್ಮೆಂಟ್ ಬೈ ಓನ್ಲಿ ಪೇಪರ್ ಪೆನ್ಸಿಲ್ ಟೆಸ್ಟ್. ಈ ಪ್ರಶ್ನೆ CTET ಫೆಬ್ರವರಿ 2016 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಲಿಮಿಟ್ಸ್ ಅಸೆಸ್ಮೆಂಟ್, ಆಪ್ಷನ್ ಬಿ ಪ್ರಮೋಟ್ಸ್ ಹೋಲಿಸ್ಟಿಕ್ ಅಸೆಸ್ಮೆಂಟ್, ಆಪ್ಷನ್ ಸಿ ಫೆಸಿಲಿಟೇಟ್ಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್, ಆಪ್ಷನ್ ಡಿ ಫೆಸಿಲಿಟೇಟ್ಸ್ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್. ಸೊ ಪೇಪರ್ ಪೆನ್ಸಿಲ್ ಟೆಸ್ಟ್ ಅಸೆಸ್ ಮೇನ್ಲಿ ಮೆಮರಿ ಅಂಡ್ ರೈಟಿಂಗ್ ಸ್ಕಿಲ್ಸ್. ಇವು ಪ್ರಾಕ್ಟಿಕಲ್ ಸ್ಕಿಲ್ಸ್, ಕ್ರಿಯೇಟಿವಿಟಿ ಮತ್ತು ಅಟಿಟ್ಯೂಡ್ಸ್ ಮೆಷರ್ ಮಾಡಲಾರದು. ಸೊ ಅಸೆಸ್ಮೆಂಟ್ ಬಿಕಮ್ಸ್ ಲಿಮಿಟೆಡ್ ಅಂಡ್ ಇನ್ಕಂಪ್ಲೀಟ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಲಿಮಿಟ್ಸ್ ಅಸೆಸ್ಮೆಂಟ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್: ಟೀಚರ್ಸ್ ಕ್ಯಾನ್ ಎನ್ಕರೇಜ್ ಚಿಲ್ಡ್ರನ್ ಟು ಥಿಂಕ್ ಕ್ರಿಯೇಟಿವ್ಲಿ ಬೈ. ಸೊ ಈ ಪ್ರಶ್ನೆ CTET ಫೆಬ್ರವರಿ 2016 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಆಸ್ಕಿಂಗ್ ದೆಮ್ ಟು ಮೆಮರೈಸ್ ಆನ್ಸರ್ಸ್, ಆಪ್ಷನ್ ಬಿ ಗಿವಿಂಗ್ ದೆಮ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್, ಆಪ್ಷನ್ ಸಿ ಆಸ್ಕಿಂಗ್ ದೆಮ್ ರೀಕಾಲ್ ಬೇಸ್ಡ್ ಕ್ವೆಶ್ಚನ್ಸ್, ಆಪ್ಷನ್ ಡಿ ಆಸ್ಕಿಂಗ್ ದೆಮ್ ಟು ಥಿಂಕ್ ಆಫ್ ಡಿಫರೆಂಟ್ ವೇಸ್ ಟು ಸಾಲ್ವ್ ಅ ಪ್ರಾಬ್ಲಮ್. ಸೊ ಕ್ರಿಯೇಟಿವ್ ಥಿಂಕಿಂಗ್ ಗ್ರೋಸ್ ವೆನ್ ಸ್ಟೂಡೆಂಟ್ಸ್ ಎಕ್ಸ್ಪ್ಲೋರ್ ಮಲ್ಟಿಪಲ್ ಸೊಲ್ಯೂಷನ್ಸ್. ವಿದ್ಯಾರ್ಥಿಗಳು ಬೇರೆ ಬೇರೆ ಮಾರ್ಗಗಳಲ್ಲಿ ಯೋಚಿಸಲು ಅವಕಾಶ ಪಡೆದಾಗ ಕ್ರಿಯೇಟಿವಿಟಿ ಡೆವಲಪ್ ಆಗುತ್ತದೆ. ಮೆಮೊರೈಸಿಂಗ್ ಆರ್ MCQs ಕ್ರಿಯೇಟಿವ್ ಥಿಂಕಿಂಗ್ ಪ್ರಮೋಟ್ ಮಾಡಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಆಸ್ಕಿಂಗ್ ದೆಮ್ ಟು ಥಿಂಕ್ ಆಫ್ ಡಿಫರೆಂಟ್ ವೇಸ್ ಟು ಸಾಲ್ವ್ ಅ ಪ್ರಾಬ್ಲಮ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್: ಯುವರ್ ಕ್ಲಾಸ್ ಹ್ಯಾಸ್ ಲರ್ನರ್ಸ್ ವಿತ್ ಡಿಫರೆಂಟ್ ಲರ್ನಿಂಗ್ ಸ್ಟೈಲ್ಸ್. ಟು ಅಸೆಸ್ ದೆಮ್ ಯು ಕುಡ್ ಗಿವ್ ದೆಮ್. ಸೊ ಈ ಪ್ರಶ್ನೆ CTET ಸೆಪ್ಟೆಂಬರ್ 2016 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ದ ಸೇಮ್ ಸೆಟ್ ಆಫ್ ಟಾಸ್ಕ್ ಅಂಡ್ ಟೆಸ್ಟ್, ಆಪ್ಷನ್ ಬಿ a uniform set of instructions and subsequently label the children according to their marks in the test, option C a variety of tasks and tests, option D the same time to perform on the tests. So students learn in different ways, so assessment must be flexible. ವಿದ್ಯಾರ್ಥಿಗಳ ಲರ್ನಿಂಗ್ ಸ್ಟೈಲ್ಸ್ ವಿಭಿನ್ನವಾಗಿರುವುದರಿಂದ ವೇರಿಡ್ ಟಾಸ್ಕ್ ನೀಡಬೇಕು. ಒನ್ ಮೆಥಡ್ ಫಾರ್ ಆಲ್ ಫೇರ್ ಅಸೆಸ್ಮೆಂಟ್ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಅ ವೆರೈಟಿ ಆಫ್ ಟಾಸ್ಕ್ ಅಂಡ್ ಟೆಸ್ಟ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್: ವಿಚ್ ಆಫ್ ದ ಫಾಲೋವಿಂಗ್ ಹೈಲೈಟ್ಸ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್. ಸೊ ಈ ಪ್ರಶ್ನೆ CTET ಸೆಪ್ಟೆಂಬರ್ 2016 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ದ ಟೀಚರ್ ಅಸೆಸಸ್ ಅ ಸ್ಟೂಡೆಂಟ್ ಬೇಸ್ಡ್ ಆನ್ his or her performance in comparison to others, ಆಪ್ಷನ್ ಬಿ the teacher assesses conceptual understanding of the students besides focusing on the processes of thinking, option C the teacher assesses the students by comparing their responses to standard responses, option D the teacher assesses the students based on the information given in the textbooks. So assessment for learning focuses on conceptual understanding and thinking processes. ಇದು ವಿದ್ಯಾರ್ಥಿಗಳ ಯೋಚನಾ ವಿಧಾನ ಮತ್ತು
ಅರ್ಥಗ್ರಹಣವನ್ನು ಗಮನಿಸುತ್ತದೆ. ಸೊ ಕಂಪ್ಯಾರಿಸನ್ ಆರ್ ಟೆಕ್ಸ್ಟ್ ಬುಕ್ ಬೇಸ್ಡ್ ಚೆಕಿಂಗ್ ಇಸ್ ನಾಟ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. The teacher assesses conceptual understanding of the students besides focusing on the processes of thinking. Option B is the correct answer. Next question, which of the following statements about assessment are correct? So ಈ ಪ್ರಶ್ನೆ CTET ಸೆಪ್ಟೆಂಬರ್ 2016 ನಲ್ಲಿ ಕೇಳಿದ್ದಾರೆ. So ಇಲ್ಲಿ A, assessment should help students see their strengths and gap and help the teacher fine tune her teaching accordingly. B, assessment is meaningful only if comparative evaluations of students are made. C, assessment should assess not only memory but also understanding and application. D, assessment cannot be purposeful if it does not induce fear and anxiety. So options ಈ ರೀತಿ ಇದೆ. Option A, A and C. Option B, B and C. Option C, A and B. Option D, B and D. So assessment should show strengths and gap and guide teaching. ಇದು ಮೆಮರಿ ಮಾತ್ರವಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಅಪ್ಲಿಕೇಶನ್ ಕೂಡ ಅಸೆಸ್ ಮಾಡಬೇಕು. ಫಿಯರ್, ಆಂಗ್ಸೈಟಿ ಆರ್ ಕಂಪ್ಯಾರಿಸನ್ ಪರ್ಪಸ್ಫುಲ್ ಅಸೆಸ್ಮೆಂಟ್ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಎ ಅಂಡ್ ಸಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇನ್ಕ್ಲೂಸಿವ್ ಎಜುಕೇಶನ್ ಇಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್. ಈ ಪ್ರಶ್ನೆ CTET ಡಿಸೆಂಬರ್ 2018 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಇಕ್ವಿಟಿ ಅಂಡ್ ಈಕ್ವಲ್ ಅಪಾರ್ಚುನಿಟೀಸ್. ಆಪ್ಷನ್ ಬಿ, ಸೋಷಿಯಲ್ ಎಕ್ಸಿಸ್ಟೆನ್ಸ್ ಅಂಡ್ ಗ್ಲೋಬಲೈಸೇಷನ್. ಆಪ್ಷನ್ ಸಿ, ವರ್ಲ್ಡ್ ಬ್ರದರ್ಹುಡ್. ಆಪ್ಷನ್ ಡಿ, ಸೋಷಿಯಲ್ ಈಕ್ವಿಲಿಬ್ರಿಯಂ. ಸೊ ಇನ್ಕ್ಲೂಸಿವ್ ಎಜುಕೇಶನ್ ಮೀನ್ಸ್ ಎವ್ರಿ ಚೈಲ್ಡ್ ಗೆಟ್ಸ್ ಫೇರ್ ಚಾನ್ಸಸ್ ಟು ಲರ್ನ್. ಇದು ಸ್ಪೆಷಲ್ ನೀಡ್ಸ್ ಮತ್ತು ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ಸಮಾನ ಅವಕಾಶ ಒದಗಿಸುತ್ತದೆ. ನಾಟ್ ಸೆಗ್ರಿಗೇಷನ್ ಬಟ್ ಪಾರ್ಟಿಸಿಪೇಷನ್ ಫಾರ್ ಆಲ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಈಕ್ವಿಟಿ ಅಂಡ್ ಈಕ್ವಲ್ ಅಪಾರ್ಚುನಿಟೀಸ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಇನ್ಕ್ಲೂಡ್ಸ್. ಈ ಪ್ರಶ್ನೆ CTET ಡಿಸೆಂಬರ್ 2019 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಓನ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್. ಆಪ್ಷನ್ ಬಿ, ಓನ್ಲಿ ಸಮೇಟಿವ್ ಅಸೆಸ್ಮೆಂಟ್. ಆಪ್ಷನ್ ಸಿ, neither formative nor summative assessment. Option D, both formative and summative assessments using a wide variety of strategies. So CCE combines ongoing formative and final, that is summative evaluation. ಇದು ವಿವಿಧ ವಿಧಾನಗಳ ಮೂಲಕ ವಿದ್ಯಾರ್ಥಿಗಳ ಸಂಪೂರ್ಣ ಅಭಿವೃದ್ಧಿಯನ್ನು ಅಸೆಸ್ ಮಾಡುತ್ತದೆ. ಓನ್ಲಿ ಒನ್ ಟೈಪ್ ಆಫ್ ಅಸೆಸ್ಮೆಂಟ್ CCE ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, that is both formative and summative assessments using a wide variety of strategies. Option D is the correct answer. Next question, in a dash classroom teachers adapt their pedagogy and vary assessment to cater to individual students. ಈ ಪ್ರಶ್ನೆ CTET ಜಾನ್ವರಿ 2020 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಟೆಕ್ಸ್ಟ್ ಬುಕ್ ಸೆಂಟ್ರಿಕ್. ಆಪ್ಷನ್ ಬಿ, ಬಿಹೇವಿಯರಿಸ್ಟಿಕ್. ಆಪ್ಷನ್ ಸಿ, ಟೀಚರ್ ಸೆಂಟ್ರಿಕ್. ಆಪ್ಷನ್ ಡಿ, ಪ್ರೋಗ್ರೆಸಿವ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ ಪ್ರೋಗ್ರೆಸಿವ್. ಸೊ ಇನ್ ಅ ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ಟೀಚಿಂಗ್ ಇಸ್ ಸ್ಟೂಡೆಂಟ್ ಸೆಂಟರ್ಡ್ ಅಂಡ್ ಫ್ಲೆಕ್ಸಿಬಲ್. ಇಲ್ಲಿ ವಿದ್ಯಾರ್ಥಿಗಳ ಅಗತ್ಯಕ್ಕೆ ಅನುಗುಣವಾಗಿ ಪೆಡಗಾಗಿ ಮತ್ತು ಅಸೆಸ್ಮೆಂಟ್ ಚೇಂಜ್ ಮಾಡಲಾಗುತ್ತದೆ. ಟೆಕ್ಸ್ಟ್ ಬುಕ್ ಆರ್ ಟೀಚರ್ ಸೆಂಟ್ರಿಕ್ ಕ್ಲಾಸ್ ರೂಮ್ಸ್ ಇಂಡಿವಿಜುವಲ್ ನೀಡ್ಸ್ ಅಡ್ರೆಸ್ ಮಾಡಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. Next question, which of the following are the major concerns about using the concept of intelligence quotient to measure children's intelligence? So ಈ ಪ್ರಶ್ನೆ CTET ಡಿಸೆಂಬರ್ 2021 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ 1, ಇನ್ಸ್ಟೆಬಿಲಿಟಿ ಆಫ್ ಸ್ಕೋರ್ ಅಂತ ಕೊಟ್ಟಿದ್ದಾರೆ. 2, ಕಲ್ಚರಲ್ ಬಯಾಸ್ ಇನ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. 3, ಪ್ರಾಡಕ್ಟ್ ಓರಿಯೆಂಟೆಡ್ನೆಸ್ ಆಫ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. 4, ಲೆಬಲಿಂಗ್ ಆಫ್ ಚಿಲ್ಡ್ರನ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ 1, 2, 3. ಆಪ್ಷನ್ ಬಿ 1, 2, 3, 4. ಆಪ್ಷನ್ ಸಿ 1, 2, 4. ಆಪ್ಷನ್ ಡಿ 1, 3, 4. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ 1, 2, 3, 4. ಸೊ IQ ಟೆಸ್ಟ್ ಮೇ ಶೋ ಸ್ಕೋರ್ ಇನ್ಸ್ಟೆಬಿಲಿಟಿ ಅಂಡ್ ಕಲ್ಚರಲ್ ಬಯಾಸ್.
ಇವು ಪ್ರಾಡಕ್ಟ್ ಓರಿಯೆಂಟೆಡ್ ಆಗಿದ್ದು ಮಕ್ಕಳಿಗೆ ಲೇಬಲ್ ಹಾಕುವ ಸಾಧ್ಯತೆ ಇದೆ. ಸೊ ಆಲ್ ಫೋರ್ ಆರ್ ದ ವ್ಯಾಲಿಡ್ ಕನ್ಸರ್ನ್ಸ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಫಾರ್ಮೇಟಿವ್ ಅಸೆಸ್ಮೆಂಟ್ ಇಸ್ ಜನರಲಿ ಯೂಸ್ಡ್. ಈ ಪ್ರಶ್ನೆ ಸಿಟಿಇಟಿ ಡಿಸೆಂಬರ್ 2021 ನಲ್ಲಿ ಕೇಳಿದ್ದಾರೆ. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ, ಟು ಪ್ರೊವೈಡ್ ಟೀಚರ್ಸ್ ವಿತ್ a rational basis for preparing tests bar exam papers. Option B, to help teachers plan better and provide supportive non-evaluative feedback to students. Option C, to help students develop good test taking skills. Option D, to discriminate appropriately between ability levels of students. So formative assessment helps teachers plan better and support students. ಇದು ನಾನ್ ಇವ್ಯಾಲ್ಯುಯೇಟಿವ್ ಫೀಡ್ಬ್ಯಾಕ್ ನೀಡಿ ಲರ್ನಿಂಗ್ ಇಂಪ್ರೂವ್ ಮಾಡಲು ಉಪಯೋಗವಾಗುತ್ತದೆ, ನಾಟ್ ಫಾರ್ ರ್ಯಾಂಕಿಂಗ್ ಆರ್ ಡಿಸ್ಕ್ರಿಮಿನೇಷನ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಟು ಹೆಲ್ಪ್ ಟೀಚರ್ಸ್ ಪ್ಲಾನ್ ಬೆಟರ್ ಅಂಡ್ ಪ್ರೊವೈಡ್ ಸಪೋರ್ಟಿವ್ ನಾನ್ ಇವ್ಯಾಲ್ಯುಯೇಟಿವ್ ಫೀಡ್ಬ್ಯಾಕ್ ಟು ಸ್ಟೂಡೆಂಟ್ಸ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಡೈನಾಮಿಕ್ ಅಸೆಸ್ಮೆಂಟ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್. ಈ ಪ್ರಶ್ನೆ ಸಿಟಿಇಟಿ ಜನವರಿ 2022 ನಲ್ಲಿ ಕೇಳಿದ್ದಾರೆ. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ, ದ ಇಂಟೆಲಿಜೆನ್ಸ್ ಕೋಶಿಯಂಟ್ ಆಫ್ ಅ ಚೈಲ್ಡ್. ಆಪ್ಷನ್ ಬಿ, ರಿಲೇಟಿವ್ ರ್ಯಾಂಕ್ ಆಫ್ ದ ಸ್ಟೂಡೆಂಟ್ ಇನ್ ಕಂಪ್ಯಾರಿಸನ್ ಟು ಹರ್ ಪೀರ್ಸ್. ಆಪ್ಷನ್ ಸಿ, ದ ಸ್ಪೆಸಿಫಿಕ್ ಲರ್ನಿಂಗ್ ನೀಡ್ಸ್ ಆಫ್ ಅ ಚೈಲ್ಡ್. ಆಪ್ಷನ್ ಡಿ, ಇಫ್ ಚೈಲ್ಡ್ is fit to study in a regular school or not. So dynamic assessment focuses on how a child learns with support. ಇದು ವಿದ್ಯಾರ್ಥಿಯ ಲರ್ನಿಂಗ್ ನೀಡ್ಸ್ ಮತ್ತು ಪೊಟೆನ್ಷಿಯಲ್ ಗುರುತಿಸಲು ಸಹಾಯ ಮಾಡುತ್ತದೆ, ನಾಟ್ ಐಕ್ಯೂ ಆರ್ ರ್ಯಾಂಕಿಂಗ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ದ ಸ್ಪೆಸಿಫಿಕ್ ಲರ್ನಿಂಗ್ ನೀಡ್ಸ್ ಆಫ್ ಅ ಚೈಲ್ಡ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅಸೆಸ್ಮೆಂಟ್ ಆಫ್ ಅ ಚಿಲ್ಡ್ರನ್. ಸೊ ಈ ಪ್ರಶ್ನೆ ಸಿಟಿಇಟಿ ಜನವರಿ 2022 ನಲ್ಲಿ ಕೇಳಿದ್ದಾರೆ. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ, ಶುಡ್ ಬಿ ಅಂಡರ್ಟೇಕನ್ ಓನ್ಲಿ ಟು ಪ್ರೊವೈಡ್ ಎವಿಡೆನ್ಸ್ ಫಾರ್ ಇವ್ಯಾಲ್ಯುಯೇಟಿಂಗ್ ಇಂಡಿವಿಜುವಲ್ ಸ್ಟೂಡೆಂಟ್ಸ್. Option B, should serve the purpose of comparing children and leveling them accordingly. Option C, should be done only at the end of the year through objective paper pencil tests. Option D, skills that the child possesses as well as their learning potential. So ಇಲ್ಲಿ assessment must look at what a child can do now and can learn later. ಸೊ ಇದು ಕರೆಂಟ್ ಸ್ಕಿಲ್ಸ್ ಜೊತೆಗೆ ಫ್ಯೂಚರ್ ಲರ್ನಿಂಗ್ ಕೆಪಾಸಿಟಿ ಕೂಡ ಗಮನಿಸಬೇಕು. ಸೊ ಓನ್ಲಿ ಕಂಪ್ಯಾರಿಸನ್ ಆರ್ ಇಯರ್ ಎಂಡ್ ಟೆಸ್ಟಿಂಗ್, ಇಟ್ ಇಸ್ ರಾಂಗ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಸ್ಕಿಲ್ಸ್ ದಟ್ ದ ಚೈಲ್ಡ್ ಪೊಸೆಸಸ್ ಆಸ್ ವೆಲ್ ಆಸ್ ದೇರ್ ಲರ್ನಿಂಗ್ ಪೊಟೆನ್ಷಿಯಲ್. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಟು ಫೆಸಿಲಿಟೇಟ್ ಲರ್ನಿಂಗ್ ಆಫ್ ಅ ಚಿಲ್ಡ್ರನ್ ಫ್ರಮ್ ವ್ಯಾರಿಡ್ ಬ್ಯಾಕ್ಗ್ರೌಂಡ್ಸ್ ಟೀಚರ್ಸ್ ಶುಡ್. ಸೊ ಈ ಪ್ರಶ್ನೆ ಸಿಟಿಇಟಿ ಫೆಬ್ರವರಿ 2022 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ, follow decontextualized curriculum. Option B, implement differentiated instruction. Option C, adhere to standardized assessment. Option D, practice exclusionary practices. So students come with different abilities, cultures and experiences. Teachers should instruction adapt ಮಾಡಿ individual needs meet ಮಾಡಬೇಕು. So standardization or exclusion is not inclusive. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಇಂಪ್ಲಿಮೆಂಟ್ ಡಿಫರೆನ್ಶಿಯೇಟೆಡ್ ಇನ್ಸ್ಟ್ರಕ್ಷನ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅಸೆಸ್ಮೆಂಟ್. ಈ ಪ್ರಶ್ನೆ ಸಿಟಿಇಟಿ ಫೆಬ್ರವರಿ 2022 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ, ಶುಡ್ ಡೈರೆಕ್ಟ್ ಲರ್ನಿಂಗ್ ಅಂಡ್ ವಾಟ್ ಹ್ಯಾಸ್ ಟು ಬಿ ಅಸೆಸ್ಡ್ ಶುಡ್ ಡಿಟರ್ಮೈನ್ ವಾಟ್ ಈಸ್ ಟು ಬಿ ಥಾಟ್. Option B, should not be linked to learning since the two are separate processes. Option C, should take place to direct learning by segregating and dividing children into the same ability groups, slow learners, intelligent children. Option D, should be an integral part of teaching learning processes, beginning from assessing children's readiness to learn. So assessment should be integral to teaching learning from the beginning. ಸೊ ಇದು ಚಿಲ್ಡ್ರನ್ ರೆಡಿನೆಸ್ ಅಸೆಸ್ ಮಾಡಿ ಟೀಚಿಂಗ್ ಇಂಪ್ರೂವ್ ಮಾಡಲು ಸಹಾಯ ಮಾಡುತ್ತದೆ, ನಾಟ್ ಫಾರ್ ಸೆಗ್ರಿಗೇಷನ್ ಆರ್ ಸೆಪರೇಷನ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಶುಡ್ ಬಿ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರಾಸೆಸ್ ಬಿಗಿನಿಂಗ್ ಫ್ರಮ್ ಅಸೆಸಿಂಗ್ ಚಿಲ್ಡ್ರನ್ಸ್ ರೆಡಿನೆಸ್ ಟು ಲರ್ನ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವರ್ಕ್ ಇನ್ ಪ್ರೋಗ್ರೆಸ್
portfolios are an effective tool for formative assessment because ಸೊ ಈ ಪ್ರಶ್ನೆ ಸಿಟಿಇಟಿ ಜನವರಿ 2024 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎ ದೇ ಇನ್ವಾಲ್ವ್ ಸ್ಟೂಡೆಂಟ್ಸ್ ಇನ್ ದ ಪ್ರಾಸೆಸ್ ಆಫ್ ಅಸೆಸ್ಮೆಂಟ್ ಅಂತ ಹೇಳಿದ್ದಾರೆ. ಬಿ ದೇ ಆಫರ್ ಇನ್ಸೈಟ್ಸ್ ಅಬೌಟ್ ದ ಪ್ರೋಗ್ರೆಸ್ ಆಫ್ ಇಂಡಿವಿಜುವಲ್ ಸ್ಟೂಡೆಂಟ್ಸ್. ಸಿ ದೇ ಫೋಕಸ್ ಮೇನ್ಲಿ ಇನ್ ದ ಪ್ರೆಸೆಂಟೇಷನ್ ಆಫ್ ದ ಫೈನಲ್ ಪ್ರಾಡಕ್ಟ್. ಡಿ ದೇ ಆಫರ್ ಟ್ಯಾಂಜಿಬಲ್ ಎವಿಡೆನ್ಸ್ ಆಫ್ ಸ್ಟೂಡೆಂಟ್ ಲರ್ನಿಂಗ್. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಡಿ, ಆಪ್ಷನ್ ಬಿ ಎ ಬಿ ಸಿ, ಆಪ್ಷನ್ ಸಿ ಎ ಬಿ ಡಿ, ಆಪ್ಷನ್ ಡಿ ಬಿ ಸಿ. ಸೊ ಪೋರ್ಟ್ಫೋಲಿಯೋಸ್ ಇನ್ವಾಲ್ವ್ ಸ್ಟೂಡೆಂಟ್ಸ್ ಇನ್ ಅಸೆಸ್ಮೆಂಟ್ ಅಂಡ್ ಶೋ ದೇರ್ ಪ್ರೋಗ್ರೆಸ್. ಇವು ಲರ್ನಿಂಗ್ ಎವಿಡೆನ್ಸ್ ನೀಡುತ್ತವೆ ಮತ್ತು ಇಂಡಿವಿಜುವಲ್ ಗ್ರೋತ್ ಟ್ರ್ಯಾಕ್ ಮಾಡುತ್ತವೆ. ಸೊ ದೇ ಆರ್ ನಾಟ್ ಓನ್ಲಿ ಅಬೌಟ್ ಫೈನಲ್ ಪ್ರೆಸೆಂಟೇಷನ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ ಎ ಬಿ ಡಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇನ್ ಅ ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ಅಸೆಸ್ಮೆಂಟ್ ಈಸ್. ಸೊ ಈ ಪ್ರಶ್ನೆ ಸಿಟಿಇಟಿ ಜನವರಿ 2024 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಆಬ್ಜೆಕ್ಟಿವ್, ಆಪ್ಷನ್ ಬಿ ಸಮೇಟಿವ್, ಆಪ್ಷನ್ ಸಿ ನಾರ್ಮೇಟಿವ್, ಆಪ್ಷನ್ ಡಿ ಡೈನಾಮಿಕ್. ಸೊ ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ಸ್ ಫೋಕಸ್ ಆನ್ ಸ್ಟೂಡೆಂಟ್ ಸೆಂಟರ್ಡ್ ಫ್ಲೆಕ್ಸಿಬಲ್ ಲರ್ನಿಂಗ್. ಇಲ್ಲಿ ಅಸೆಸ್ಮೆಂಟ್ ಕಂಟಿನ್ಯೂಸ್ಲಿ ಚೇಂಜ್ ಆಗುತ್ತದೆ ಬೇಸ್ಡ್ ಆನ್ ಸ್ಟೂಡೆಂಟ್ಸ್ ನೀಡ್ಸ್. ಸೊ ಅಸೆಸ್ಮೆಂಟ್ ಇಸ್ ಡೈನಾಮಿಕ್, ನಾಟ್ ರಿಜಿಡ್ ಆರ್ ಓನ್ಲಿ ಸಮೇಟಿವ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ ಡೈನಾಮಿಕ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. Next question, in order to develop critical thinking among students, a teacher should. ಸೊ ಈ ಪ್ರಶ್ನೆ ಸಿಟಿಇಟಿ ಜುಲೈ 2024 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಆಸ್ಕ್ ಓನ್ಲಿ ದೋಸ್ ಕ್ವಶನ್ಸ್ ವಿಚ್ ಕ್ಯಾರಿ ಸಿಂಗಲ್ ಆನ್ಸರ್ಸ್. ಆಪ್ಷನ್ ಬಿ ಡಿಸ್ಕರೇಜ್ ದ ಸ್ಟೂಡೆಂಟ್ಸ್ ಫ್ರಮ್ ಆಸ್ಕಿಂಗ್ ಡೌಟ್ಸ್ ಅಂಡ್ ಕ್ವಶನ್ಸ್. ಆಪ್ಷನ್ ಸಿ ಗಿವ್ ಕ್ವಶನ್ಸ್ ದಟ್ ಇನ್ವಾಲ್ವ್ ಇನ್ಫರೆನ್ಸಸ್ ಅಂಡ್ ಎಕ್ಸ್ಪ್ಲನೇಷನ್ಸ್. ಆಪ್ಷನ್ ಡಿ ಅವಾಯ್ಡ್ ಕ್ವಶನ್ಸ್ ವಿಚ್ ನೀಡ್ ಇನ್ಫರೆನ್ಸ್ ಅಂಡ್ ಅನಾಲಿಸಿಸ್. So critical thinking grows when students analyze, infer and justify answers. Inference ಮತ್ತು explanations ಬೇಕಾದ ಪ್ರಶ್ನೆಗಳು ಸ್ಟೂಡೆಂಟ್ಸ್ ರೀಸನಿಂಗ್ ಮತ್ತು ಡೀಪ್ ಥಿಂಕಿಂಗ್ ಬೆಳೆಸುತ್ತವೆ. ಸೊ ಸಿಂಗಲ್ ಆನ್ಸರ್ ಆರ್ ಡಿಸ್ಕರೇಜಿಂಗ್ ಡೌಟ್ಸ್ ಕ್ರಿಟಿಕಲ್ ಥಿಂಕಿಂಗ್ ಪ್ರಮೋಟ್ ಮಾಡಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ ಗಿವ್ ಕ್ವಶನ್ಸ್ ದಟ್ ಇನ್ವಾಲ್ವ್ ಇನ್ಫರೆನ್ಸಸ್ ಅಂಡ್ ಎಕ್ಸ್ಪ್ಲನೇಷನ್ಸ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Next question, which of the following is a correctly matched pair? ಸೊ ಈ ಪ್ರಶ್ನೆ ಸಿಟಿಇಟಿ ಜುಲೈ 2024 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಕ್ರೈಟೀರಿಯಾನ್ ರೆಫರೆನ್ಸ್ಡ್ ಅಸೆಸ್ಮೆಂಟ್ includes mastery of specific topics. Option B norm references assessment compares performance to that of peers. Option C formative assessment determining what the student can do before and after the class. Option D summative assessment involves paper pencil test as well as detailed accounts for non-written behavior. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ norm references assessment, that is compares performance to that of peers. So norm referenced assessment means students are compared with others. ಇದರಲ್ಲಿ ರ್ಯಾಂಕಿಂಗ್ ಮತ್ತು ರಿಲೇಟಿವ್ ಪರ್ಫಾರ್ಮೆನ್ಸ್ ಮೇಲೆ ಒತ್ತು ಇರುತ್ತದೆ. ಅದರ್ ಆಪ್ಷನ್ಸ್ ಡೆಫಿನೇಷನ್ಸ್ ಕರೆಕ್ಟ್ಲಿ ಮ್ಯಾಚ್ ಆಗುವುದಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಹಿಂಡರ್ಸ್ the participation of student with visual impairment in classroom? ಸೊ ಈ ಪ್ರಶ್ನೆ ಸಿಟಿಇಟಿ ಜುಲೈ 2024 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಎಲೆಕ್ಟ್ರಾನಿಕಲಿ ಫಾರ್ಮ್ಯಾಟೆಡ್ ಲೆಕ್ಚರ್ ಟ್ರಾನ್ಸ್ಕ್ರಿಪ್ಷನ್ಸ್. ಆಪ್ಷನ್ ಬಿ ಪ್ರಿಂಟೆಡ್ ಟೆಕ್ಸ್ಟ್ ಬುಕ್ಸ್ ಅಂಡ್ ನೋಟ್ಸ್. ಆಪ್ಷನ್ ಸಿ ಟ್ಯಾಕ್ಟೈಲ್ ಮಾಡೆಲ್ಸ್ ಆಫ್ ಗ್ರಾಫಿಕ್ ಮೆಟೀರಿಯಲ್ಸ್. ಆಪ್ಷನ್ ಡಿ ರೇಸ್ಡ್ ಲೈನ್ ಡ್ರಾಯಿಂಗ್ಸ್ ಅಂಡ್ ಮ್ಯಾಪ್ಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ printed textbooks and notes. So printed materials are not accessible to visually impaired students. Printed books ಮತ್ತು notes ಅವರಿಗೆ ಓದಲು ಕಷ್ಟವಾಗುತ್ತದೆ. ಸೊ ಪಾರ್ಟಿಸಿಪೇಷನ್ ರಿಡ್ಯೂಸ್ ಆಗುತ್ತದೆ. ಸೊ ಟ್ಯಾಕ್ಟೈಲ್, ರೇಸ್ ಲೈನ್ ಅಂಡ್ ಎಲೆಕ್ಟ್ರಾನಿಕಲಿ ಫಾರ್ಮ್ಯಾಟ್ಸ್ ಆಕ್ಸೆಸಿಬಿಲಿಟಿ ಇನ್ಕ್ರೀಸ್ ಮಾಡುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಪ್ರಮೋಟ್ ಅನಾಲಿಟಿಕಲ್ ಥಿಂಕಿಂಗ್? ಸೊ ಈ ಪ್ರಶ್ನೆ ಸಿಟಿಇಟಿ ಜುಲೈ 2024 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ದ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಇಸ್ ಡ್ಯಾಶ್. ಆಪ್ಷನ್ ಬಿ ಹೌ ಮೆನಿ ಸ್ಟೇಟ್ಸ್ ಆರ್ ದೇರ್ ಇನ್ ಇಂಡಿಯಾ.
Option C, what is the total population of India? Option D, what are the various causes of increases of population in India? So analytical questions require thinking about reasons and relationships. ಸೊ ಕಾಸಸ್ ಕೇಳುವ ಪ್ರಶ್ನೆಗಳು ಸ್ಟೂಡೆಂಟ್ಸ್ ಟು ಅನಲೈಸ್, ಕಂಪೇರ್ ಅಂಡ್ ಎಕ್ಸ್ಪ್ಲೇನ್ ಮಾಡಿಸುತ್ತವೆ. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಆರ್ ಫ್ಯಾಕ್ಚುಯಲ್ ಕ್ವಶನ್ಸ್ ಅನಾಲಿಸಿಸ್ ಪ್ರಮೋಟ್ ಮಾಡಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ವಾಟ್ ಆರ್ ದ ವೇರಿಯಸ್ ಕಾಸಸ್ ಆಫ್ ಇನ್ಕ್ರೀಸಸ್ ಆಫ್ ಪಾಪ್ಯುಲೇಷನ್ ಇನ್ ಇಂಡಿಯಾ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫ್ರೆಂಡ್ಸ್, ಈ ಸೆಷನ್ ನಲ್ಲಿ ನಾವು ಅಸೆಸ್ಮೆಂಟ್ ಅಂಡ್ ಇವ್ಯಾಲ್ಯೂಯೇಷನ್ ಟಾಪಿಕ್ ನಿಂದ ಮೋಸ್ಟ್ ಇಂಪಾರ್ಟೆಂಟ್ CTET PYQs ಅನ್ನು ಕ್ಲಿಯರ್ ಕಾನ್ಸೆಪ್ಟ್ ಬೇಸ್ಡ್ ಆಗಿ ಡಿಸ್ಕಸ್ ಮಾಡಿದ್ದೇವೆ. ಈ ಟಾಪಿಕ್ CTET ಎಕ್ಸಾಮ್ಗೆ ಹೈಲಿ ಎಕ್ಸ್ಪೆಕ್ಟೆಡ್ ಆಗಿದೆ. ಇನ್ನು ಈ ವಿಡಿಯೋ ನೋಡಿಲ್ಲ ಅಂದರೆ ತಪ್ಪದೇ ನೋಡಿ. ಮೋರ್ ಎಕ್ಸಾಮ್ ಓರಿಯೆಂಟೆಡ್ ಕಂಟೆಂಟ್ಗಾಗಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನ್ಸ್ ಪಾಠಶಾಲಾ.